ಹಂದಿ ಸಾಕಾಣಿಕೆ ಆರಂಭಿಸಬೇಕಂದ್ರೆ ಬೇಕಾದ ಬಂಡವಾಳ ಎಷ್ಟು? ಹಂದಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಸರ್ಕಾರದಿಂದ ಯಾವ್ದಾದ್ರು ಯೋಜನೆಗಳು ಲಭ್ಯವಿದಾವ ಸರ್? ಹಂದಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಸರ್ ಮಾರುಕಟ್ಟೆ ವ್ಯವಸ್ಥೆ ಯಾವ ಥರ ಇದೆ ಸರ್? ಬಹುಮುಖ್ಯವಾಗಿ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸರ್. ಬೆಲೆ ಅಸ್ಥಿರತೆ ಅಂತ ಬಂದಾಗ ಅದನ್ನು ಎದುರಿಸಲು ತಂತ್ರಗಳಂತಂದ್ರೆ ಯಾವ್ಯಾವ ಸರ್? ಹಂದಿ ಸಾಕಾಣಿಕೆಯಲ್ಲಿ ಯಶಸ್ವಿನ ಗಳಿಸ್ಬೇಕಂತಂದ್ರೆ ಕೆಲವೊಂದು ಸೀಕ್ರೆಟ್ಸ್ ಅಂತ ಇರ್ತಾವೆ ಸರ್. ಅದನ್ನ ಹೇಳೋದಾದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಇವಾಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಎಷ್ಟೊತ್ತ ಸರ್ ಮಾರ್ಗದರ್ಶನದಲ್ಲಿ ತುಂಬ ಮಾಹಿತಿಯನ್ನು ತಿಳ್ಕೊತ ಬಂದ್ವಿ. ಇದು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದೇನಪ್ಪ ಅಂತಂದ್ರೆ ಹಂದಿ ಸಾಕಾಣಿಕೆ ಆರಂಭಿಸಬೇಕಂದ್ರೆ ಬೇಕಾದ ಬಂಡವಾಳ ಎಷ್ಟು? ಹಂದಿ ಸಾಕಾಣಿಕೆ ಪ್ರಾರಂಭ ಮಾಡೋದು ಈ ಬಂಡವಾಳ ಅವರು ಇರತಕ್ಕಂಥ ಕೆಪಾಸಿಟಿ ಮೇಲೆ ಭಾಳಷ್ಟು ಅವಲಂಬನೆ ಆಗಿರ್ತೈತಿ. ಆದರೆ ನನ್ನ ಸಲಹೆ ಏನಪ್ಪ ಅಂತಂದರೆ ಚಿಕ್ಕ ಪ್ರಮಾಣದಿಂದ ಪ್ರಾರಂಭ ಮಾಡಿರಿ, ಕಡಿಮೆ ಬಂಡವಾಳ ಹಾಕಿರಿ, ಕಡಿಮೆ ಲಾಭ ತಗೋರಿ, ಕಡಿಮೆ ಲಾಸ್ ಆಗ್ರಿ. ಅದರಿಂದ ನೀವು ಪಾಠವನ್ನು ಕಲ್ಕೋಬೇಕು, ನೀವೇ ಎಕ್ಸ್ಪರ್ಟೈಸ್ ಆಗಬೇಕು, ನೀವೇ ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗುವಂಥ ಅಥವಾ ನೀಡುವಂತಹ ಒಂದು ನಿಮ್ಗೆ ಬುದ್ಧಿಮಟ್ಟವನ್ನು ಬೆಳೆಸ್ಕೊಂಡು ಹಂದಿ ಇಂಡಸ್ಟ್ರಿ ಒಳಗೆ ನೀವು ಬರಬೇಕು. ತರಬೇತಿ ಪಡೆದ ಮ್ಯಾಗೆ ಈಗ ಕನಿಷ್ಠ ನೀವು ಒಂದು 5 ಲಕ್ಷ ನೀವು ಹಾಕೋದ್ರಿಂದ 5 ಲಕ್ಷ ಹಾಕಿ ನೀವು ಒಂದು ಶೆಡ್ ನಿರ್ಮಾಣ ಮಾಡಿ 10 ಹಂದಿಗಳಿಂದನೇ ನೀವು ಪ್ರಾರಂಭ ಮಾಡಬೇಕು. 10 ಹಂದಿಗಳನ್ನು ಪ್ರಾರಂಭ ಮಾಡಿ ನೀವು ಕಾಲಕ್ರಮೇಣ ನಿಮಗೆ ಹೆಂಗೆ ಲಾಭ ಆಕೈತಿ, ಹೆಂಗೆ ಅನುಭವ ಹೆಚ್ಚಾಕೈತಿ, ಹಂಗೆ ನೀವು ಅದನ್ನು ಬೆಳೆಸ್ಕೊಂತ ಹಂತವಾಗಿ ಬೆಳೆಸ್ಕೊಂತು ನೀವು ಎಷ್ಟು 1 ಕೋಟಿಯವರೆಗೂ ನೀವು ಹಾಕಿ ಅದನ್ನು ಮೇಂಟೈನ್ ಮಾಡೋದ್ರಿಂದ ನಿಮ್ಗೆ ಲಾಭದ ಪ್ರಮಾಣ ಹೆಚ್ಚು ಬರ್ತೈತಿ, ಆರ್ಥಿಕ ನಷ್ಟ ಆಗೋದು ಕಡಿಮೆ ಆಗ್ತೈತಿ. ನೀವು ಒಮ್ಮೆಗಲೇ ಯಾವುದೇ ಇದರಿಂದ ದೊಡ್ಡ ಪ್ರಮಾಣದ ಹಾಕಿ ನೀವು ಬೇರೆ ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಅದಕ್ಕೆ ಸಾಕಷ್ಟು ಎಕ್ಸ್ಪೆಂಡಿಚರ್ ಮಾಡುವ ಬದಲು ಹಂತವಾಗಿ ಮೇಲೇರಿಸೋದು ಮತ್ತು ಆ ವಾತಾವರಣಕ್ಕೆ ಹೊಂದಿರ್ತಕ್ಕಂಥ ತಳಿಗಳನ್ನು ನಾವು ಅಳವಡಿಸಿಕೊಳ್ಳುವುದು ಇದು ಬಹಳ ಪ್ರಾಮುಖ್ಯತೆ ಐತಿ. ನಾವು ಹಂತವಾಗಿ ಮೇಲೆ ಏರೋದ್ರಿಂದ ನಮ್ಗೆ ನಷ್ಟದ ಪ್ರಮಾಣ ಕಡಿಮೆ ಆಕೈತಿ, ಆರ್ಥಿಕ ಲಾಭ ಹೆಚ್ಚಾಕೈತಿ. ಹಂದಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಸರ್ಕಾರದಿಂದ ಯಾವ್ದಾದ್ರು ಯೋಜನೆಗಳು ಲಭ್ಯವಿದಾವ ಸರ್? ಹಂದಿ ಸಾಕಾಣಿಕೆದಾರರಿಗೆ ಸಾಕಷ್ಟು ಯೋಜನೆಗಳನ್ನು ಕಾಲಕ್ಕೆ ರಾಜ್ಯ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಈ ಹಂದಿ ಸಾಕಾಣಿಕೆದಾರರಿಗೆ ಈ ಗೌರ್ಮೆಂಟ್ ಹಂದಿ ಫಾರ್ಮ್ಗಳಿಂದ ಕಡಿಮೆ ಬೆಲೆಯಲ್ಲಿ ಉತ್ತಮ ಮರಿಗಳನ್ನು ಕೊಡೋದು ಸಹಿತ ಒಂದು ಯೋಜನೆನ. ಆಮೇಲೆ ಈಗ NLM ಸ್ಕೀಮ್ ಅಂತ ಸೆಂಟ್ರಲ್ ಗೌರ್ಮೆಂಟದ್ದು ಬರ್ತೈತಿ, ಅದರಲ್ಲಿ ಸಹಿತ 1 ಕೋಟಿವರೆಗೂ ನಾವು ಇನ್ವೆಸ್ಟ್ ಮಾಡಿ ಅದರದ್ದು ಸಹಾಯಧನವನ್ನು 50% ಸಹಾಯಧನವನ್ನು ಪಡಿಬೋದು. ಆಮೇಲೆ ಈ ಜಾನುವಾರುಗಳಿಗೆ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಅದರಲ್ಲಿಯೂ ಕೂಡ ಸ್ಕೀಮ್ ಇದೆ. ಅಂದರೆ ಪ್ರೀಮಿಯಮ್ ಏನಿರ್ತೈತೆ ಅದು ಪ್ರೀಮಿಯಮ್ಮದ ತುಂಬೋದು ಏನಿರ್ತೈತಲ್ಲ ಇನ್ಶೂರೆನ್ಸದ್ದು, ಅದನ್ನು ಗೌರ್ಮೆಂಟ್ 90 to 100% SC/ST ಅವರಿಗೆ ಅಥವಾ ಬೇರೆ ಜಾತಿಯವರಿಗೆ ಅದರ ಇನ್ಶೂರೆನ್ಸ್ ಪ್ರೀಮಿಯಮ್ ತುಂಬಕ್ಕೆ ಸಹಿತ ಸಹಾಯಧನವನ್ನು ಮಂಜೂರು ಮಾಡ್ತೈತಿ. ಆಮೇಲೆ ಉಚಿತ ಚಿಕಿತ್ಸೆ ಹಾಗೂ ಲಸಿಕೆಗಳನ್ನು ಸಪ್ಲೈ ಮಾಡ್ತೈತಿ. ಅನೇಕ ಯೋಜನೆಗಳು ಕಾಲಕ್ರಮನ ಬರ್ತಿರ್ತಾವೆ. ಯಾವ್ಯಾವ ಸಕ್ಸಸ್ಫುಲ್ ಆಕೋ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಯಾವುವು ಅಷ್ಟೊಂದು ಸಕ್ಸಸ್ಫುಲ್ ಆಗೋದಿಲ್ಲ, ಜನರು ಯಾರು ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂಥ ಯೋಜನೆಗಳು ಕಾಲಕ್ರಮೇಣ ಬಂದಾಕ್ಕವು. ಹಿಂಗೆ ಅನೇಕ ಕಾಲಕ್ಕೆ ತಕ್ಕಂಗೆ ಬಂದಿರ್ತಾವೆ, ಅವುಗಳ ಸದುಪಯೋಗವನ್ನು ನಾವು ಪಡ್ಕೋಬೇಕು. ಈಗ ಸದ್ಯಕ್ಕೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ NLM ಸ್ಕೀಮ್ ಇದೆ, ನಮ್ಮಲ್ಲೇ ಸ್ಟೇಟ್ ಗೌರ್ಮೆಂಟ್ನಿಂದ ಬ್ಯಾಂಕ್ನವರ ಮೂಲಕ ಇನ್ಶೂರೆನ್ಸ್ ಸಹಾಯಧನ, ಆಮೇಲೆ ಕಡಿಮೆ ರೇಟದಲ್ಲಿ ಮರಿಗಳ ಉತ್ಪಾದನೆ ಮಾಡಿದ್ದನ್ನು ಹಂಚೋದು, ಇವೆಲ್ಲ ಕಾರ್ಯಕ್ರಮಗಳು ಅದಾವೆ. ಹಂದಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಸರ್ ಮಾರುಕಟ್ಟೆ ವ್ಯವಸ್ಥೆ ಯಾವ ಥರ ಇದೆ? ಹಂದಿ ಸಾಕಾಣಿಕೆಗೆ ಈಗ ನಾನು ಕರ್ನಾಟಕದ ಒಂದು ಪಾಯಿಂಟ್ ಆಫ್ ವ್ಯೂದಾಗ ಹೇಳ್ಬೇಕಂದ್ರೆ ಸಾಕಷ್ಟು ಬದಲಾವಣೆಗಳು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ತರಬೇಕಾಗ್ತೈತಿ. ಯಾಕಂದ್ರೆ ನಮಗೆ ಇಂಡಿಪೆಂಡೆಂಟ್ ಆದ ಮಾರುಕಟ್ಟೆಗಳು ಲಭ್ಯವಿಲ್ಲ. ನಾವು ಮತ್ತು ಕೇರಳ, ಗೋವಾ ಅಥವಾ ಹಂದಿ ತಿಂತಕ್ಕಂತಹ ಒಂದು 3-4 ಡಿಸ್ಟಿಕ್ಕಿನ ಮೇಲೆ ಭಾಳಷ್ಟು ಅವಲಂಬಿತವಾಗಬೇಕಾಗುತ್ತೆ. ಆದ್ದರಿಂದ ಲೋಕಲ್ ಮಾರ್ಕೆಟ್ ಅಟ್ಲೀಸ್ಟ್ ಒಂದು ಡಿಸ್ಟಿಕ್ಕಿಗೆ ಒಂದು ಮಾರ್ಕೆಟು ಅಥವಾ ಒಂದು ಸ್ಲಾಟರ್ ಹೌಸ್ ಮಾಡಿ ಅವುಗಳನ್ನು ಆಧುನೀಕರಿಸಿ ವೈಭವೀಕರಿಸಿ ಕ್ಲೀನ್ ಆ್ಯಂಡ್ ಬೆಸ್ಟ್ ಅವ್ರಿಗೆ ಮೀಟ್ ಪೋರ್ಕ್ ಸಿಗ್ತೈತಿ ಅಂತಂದು ಕನ್ಸ್ಯೂಮರ್ಸಿಗೆ ಬಳಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ತಿನ್ನುವ ಒಂದು ಅಭಿರುಚಿಯನ್ನು ಹೆಚ್ಚು ಮಾಡೋಕ್ಕೂ ಆ ದಿಶೆಯಲ್ಲಿ ಸರ್ಕಾರದಿಂದ ಸಹಾಯಧನ ಮತ್ತು ವ್ಯವಸ್ಥೆಗಳನ್ನು ಅಥವಾ ಅನುಕೂಲತೆಗಳನ್ನು ಮಾಡಿಕೊಡೋದ್ರಿಂದ ನೋಡಿರಿ, ಈಗ ಕಾಮನ್ ಸ್ಲಾಟರ್ ಹೌಸ್ನಾಗ ಹೋಗಿ ನಾವು ಹಂದಿ ಕಟ್ ಮಾಡ್ತೇವೆ ಅಂದ್ರೆ ಎಮ್ಮೆ ಅಥವಾ ಕುರಿ, ಆಡುಗಳು
ಇವುಗಳನ್ನು ಏನು ಕಟ್ ಮಾಡ್ತಾರಲ್ಲ, ಕೋಳಿಗಳನ್ನ ಕಟ್ ಮಾಡಿ ಅವರು ಈ ಹಂದಿಗಳನ್ನ ಕಟ್ ಮಾಡಿದ ಕೂಡಲೇ ಅಲ್ಲೇ ತಮ್ಮ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ಇದಕ್ಕೆ ಪ್ರತ್ಯೇಕವಾಗಿ ಸ್ಲಾಟರ್ ಹೌಸ್ಗಳ ಮಾಡಿ ನಿರ್ಮಾಣ ಮಾಡಿ ಅವುಗಳಿಗೆ ಪ್ರತ್ಯೇಕ ಒಂದು ಮಾರಾಟ ಕೇಂದ್ರಗಳನ್ನು ಸಬ್ಸಿಡಿ ದರದಲ್ಲಿ ನಿರ್ಮಿಸಿಕೊಡೋದು, ಮತ್ತು ಅದಕ್ಕೆ ಅವ್ರಿಗೆ ಬೇಕಾದಂಥ ಕಾಲಕ್ಕೆ ಕೋಲ್ಡ್ ಸ್ಟೋರೇಜು, ಫ್ರೀಜಿಂಗ್ ವ್ಯವಸ್ಥೆ, ಆಮೇಲೆ ಅವನ್ನ ಎಕ್ಸ್ಪೋರ್ಟ್ ಮಾಡುವಂಥ ವ್ಯವಸ್ಥೆಗಳನ್ನು ಹಂತ ಹಂತವಾಗಿ ಬೆಳೆಸ್ಕೊಂಡು ಬಂದು ರೈತರಿಗೆ ಅನುಕೂಲ ಮಾಡ್ಬೇಕಂತಹ ಅನೇಕ ಕೆಲಸಗಳು ಬಾಕಿ ಅದಾವು. ಅವು ಇಂದಿನ ನಾಳೆ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿ ಎಲ್ಲ ಹಂದಿ ಸಾಕಾಣಿಕೆದಾರರಿಗೆ ಒಂದು ಅನುಕೂಲ ಮಾಡಿಕೊಡ್ತೈತೆ ಅಂತಂದು ನಂಬಿಕೆ ನನ್ನಲ್ಲಿದೆ. ಸರ್, ಬಹುಮುಖ್ಯವಾಗಿ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸರ್. ಬೆಲೆ ಅಸ್ಥಿರತೆ ಅಂತ ಬಂದಾಗ ಅದನ್ನು ಎದುರಿಸಲು ತಂತ್ರಗಳಂತಂದ್ರೆ ಯಾವ್ಯಾವ ಸರ್? ಬೆಲೆ ಅಸ್ಥಿರತೆ ನಿಯಂತ್ರಿಸುವುದು ಬಹಳಷ್ಟು ಕಷ್ಟಕರವಾದ ವಿಷಯ. ಇದು ಯಾಕಂದರೆ ಇದು ಒಂದೇ ವಿಚಾರವಾಗಿ ಇದು ಡಿಪೆಂಡ್ ಆಗಿರೋದಿಲ್ಲ. ಇದು ಮಾರ್ಕೆಟ್ ವ್ಯಾಲ್ಯೂ, ದೊಡ್ಡ ದೊಡ್ಡ ಶೇರ್ ಮಾರ್ಕೆಟ್ಗಳು ಧಡಲ್ ಅಂತ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಬಿದ್ದು ಬಿಡ್ತಾವೆ, ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಮಾರ್ಕೆಟ್ ಬಿದ್ದು ಬಿಡ್ತಾವೆ. ಆಮೇಲೆ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ದಡ ಅಂತಂದು ಬಂಗಾರದ ಬೆಲೆ ಹೆಚ್ಚಾಕೈತಿ. ಯಾವುದು ಸ್ಥಿರತೆಯನ್ನು ಕಾಪಾಡ್ಕೊಂಡು ಬರೋದೈತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈ ಸ್ಥಿರತೆ ಕಾಪಾಡ್ಕೊಂಡು ಬರಬೇಕಪ್ಪ ಅಂತಂದರೆ ನಾವು ಹಂದಿ ಉತ್ಪಾದಕರು ನಮ್ಮ ಉತ್ಪಾದನೆಯನ್ನು ಸೀಮಿತಗೊಳಿಸ್ಕೋಬೇಕು. ನಾನು ಇಷ್ಟು ಮಾರುಕಟ್ಟೆಗೆ ಇಷ್ಟೇ ಬಿಡಬೇಕು. ನಾವು ಎಲ್ಲರೂ ಉತ್ಪಾದನೆಯನ್ನು ಒಂದೇ ಟೈಮ್ ಮಾಡಿ ಒಂದೇ ಟೈಮ್ ಅಥವಾ ಒಂದೇ ಸೀಸನ್ಯಾಗ, ಈ ಗೋವಾಕ್ಕೆ ಡಿಸೆಂಬರ್ ಬಂತು, ಜನವರಿ ಬಂತು, ಬಹಳಷ್ಟು ಬೇಡಿಕೆ ಬರ್ತದೆ ಅಂತಂದು ನಾವು ಗೋವಾ ಸಂಬಂಧ ನಾವು ನೂರಾರು ಹಂದಿ ಮರಿಗಳನ್ನು ಎಲ್ಲರೂ ಪ್ರೊಡ್ಯೂಸ್ ಮಾಡಿಬಿಟ್ರೆ ಅಲ್ಲಿ ಕನ್ಸ್ಯೂಮ್ಷನ್ ಇರಲಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಹೊರತು ಬೀಳ್ತೈತಿ. ಅದಕ್ಕೆ ಬೆಳೆ ಸ್ಥಿರತೆ ಮಾಡ್ಕೋಬೇಕಂದ್ರೆ ನಾವು ಲೋಕಲ್ ಮಾರ್ಕೆಟ್ಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡಬೇಕು. ಆಮೇಲೆ ರೋಗ ಮುಕ್ತ ಮಾಂಸವನ್ನು ತಯಾರು ಮಾಡಿ ಜನರಿಗೆ ಅದರ ರುಚಿಯ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಂತ ಕೆಲಸ ಆಗ್ಬೇಕಾಗೈತಿ. ಆಮೇಲೆ ನಾವು ಲಿಮಿಟ್ ಮಾಡ್ಕೋಬೇಕು. ನಮ್ಮಷ್ಟಕ್ಕೆ ನಾವು ಬರ್ಬರ್ತಾ ಏನಾಗ್ಬಿಡ್ತೀವಪ್ಪ ಅಂತಂದ್ರೆ ಆಶೆಗೆ ಬಿದ್ದು ಬಿಡ್ತೀವಿ. ನಾವು ಹೋದ ಸಲ ನನಗೆ 50,000 ರೂಪಾಯಿ ಲಾಭ ಆಗಿತ್ತು ಅಥವಾ 50 ಲಕ್ಷ ರೂಪಾಯಿ ಲಾಭ ಆಗಿತ್ತು, ಈ ಸಲ 1 ಕೋಟಿ ತೊಗೊಂಡ್ಬಿಡೋಣ ಅಂತಂದು ನಾವು ಅತೀ ಹೆಚ್ಚಿನ ಒಂದು ಸಂಗ್ರಹಣೆ ಮಾಲ್ ಪ್ರೊಡ್ಯೂಸ್ ಮಾಡಿಬಿಟ್ವಪ್ಪ ಅಂದ್ರೆ ಅಲ್ಲಿ ನಮಗೆ ರೇಟು ಕಡಿಮೆ ಸಿಕ್ಬಿಡ್ತೈತಿ. ಅದು ಮತ್ತೆ ನಮ್ಮ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದಾಗ ಲಾಭದ ಮಟ್ಟ ಕುಸಿದು ಹೋಗ್ಬಿಡ್ತೈತಿ. ಅದಕ್ಕೆ ಲೋಕಲ್ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಬೇಕು. ಆಮ್ಯಾಗ ಪ್ರೊಡಕ್ಷನ್ವನ್ನು ಸೀಮಿತಗೊಳಿಸ್ಬೇಕು. ನಮಗೆ ಮುಂದಿನದು ಏನಪ್ಪ, ಈ ದಿನಗಳಲ್ಲಿ ಬೇರೆಯವರೆಲ್ಲ ಇಷ್ಟು ಉತ್ಪಾದನೆ ಮಾಡ್ತಾ ಇರ್ತಾರೆ ಅಂತಂದು ಅದರ ಬಗ್ಗೆ ಒಂದು ಗಣನೀಯವಾಗಿ ಒಂದು FPO ಮುಖಾಂತರ ನಿಮ್ಮ ಇಷ್ಟು ನಾವು ಈ ತಿಂಗಳಿಗೆ ಒಯ್ತೀವಿ ಅಂತಂದು ಅಶ್ಯೂರ್ಡ್ ಮಾರ್ಕೆಟ್ ಕೊಡಬೇಕು ರೈತರಿಗೆ. ಈಗ ಯಾವುದನ್ನು ಈಗ ಬೈಬ್ಯಾಕ್ ಮಾಡ್ತಾರೆ. ಈಗ ಗೋವಿನ ಜೋಳ ಬೈಬ್ಯಾಕ್ ಮಾಡ್ತಾರೆ, ಆಮೇಲೆ ಕಬ್ಬನ್ನು ಫ್ಯಾಕ್ಟ್ರಿಯವರು ಖರೀದಿ ಮಾಡ್ತಾರೆ, ಆಮೇಲೆ ಭತ್ತ ಖರೀದಿ ಮಾಡ್ತಾರೆ. ಹೆಂಗೆ ನಾವು ಅವ್ರಿಗೆ ಒಂದು ಸಹಾಯಧನದ ಒಂದು ರೇಟ್ ಕೊಡ್ತೀವಲ್ಲ, ಬೆಂಬಲ ಬೆಲೆ, ಆ ರೀತಿ ಬೆಂಬಲ ಬೆಲೆ ಮುಖಾಂತರ ಈ ರೇಟಿಗೆ ನಾವು ಕಂಪಲ್ಸರಿ ತಗೋತೀವಪ್ಪ ಅನ್ನುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆತಪ್ಪ ಅಂತಂದ್ರೆ ನಿರ್ಭೀತವಾಗಿ ಜನರು ಸಾಕಷ್ಟು ಹಂದಿ ಮರಿಗಳನ್ನು ಉತ್ಪಾದನೆ ಮಾಡಿ ಮಾಂಸ ಉತ್ಪಾದನೆ ಮಾಡ್ಬೋದು ಅಂತ ಹೇಳ್ತೀನಿ. ಹಂದಿ ಸಾಕಾಣಿಕೆಯಲ್ಲಿ ಯಶಸ್ವಿನ ಗಳಿಸ್ಬೇಕಂತಂದ್ರೆ ಕೆಲವೊಂದು ಸೀಕ್ರೆಟ್ಸ್ ಅಂತ ಇರ್ತಾವೆ ಸರ್, ಅದನ್ನ ಹೇಳೋದಾದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಅದ್ರಾಗೇನು ಹಂದಿ ಇಂಡಸ್ಟ್ರಿ ಒಳಗೆ ಈಗ ಯಾವುದೂ ಸೀಕ್ರೆಟ್ ಇಲ್ಲ, ಎಲ್ಲ ಓಪನ್ ಬುಕ್ ಇದ್ದಂಗೆ. ಸಕ್ಸಸ್ ಆಗ್ಬೇಕಪ್ಪ ಅಂತಂದರೆ ವೈಜ್ಞಾನಿಕ ನಿರ್ವಹಣೆ, ಕಡಿಮೆ ವೆಚ್ಚ ಮಾಡೋದು, ಬಂಡವಾಳವನ್ನು ಹಾಕಿದಷ್ಟು ಸಂಪೂರ್ಣ ಲಾಭ ತಗೊಳ್ಳೋದು ಅಥವಾ ಬಂಡವಾಳ ಕಡಿಮೆ ಮಾಡೋದು, ಖರ್ಚನ್ನು ಸೀಮಿತಗೊಳಿಸೋದು. ನಾವು ಯಾವುದೇ ಖರ್ಚು ರಿಕ್ವೈರ್ಮೆಂಟ್ಗಿಂತನೂ ಹೆಚ್ಚು ಬಳಸಿ ಅನಾವಶ್ಯಕ ಖರ್ಚುಗಳನ್ನು ಮಾಡೋದನ್ನು ಸೀಮಿತಗೊಳಿಸ್ಬೇಕು. ಆಮೇಲೆ ಪ್ರೊಡಕ್ಷನ್ ಆಗೋದ್ರಿಂದ ಮಾರ್ಕೆಟನ್ನು ಸ್ಟಡಿ ಮಾಡಿ ನಾವು ಮುಂಚಿತವಾಗಿ ಮಾರ್ಕೆಟನ್ನು ಈಗ ನಮಗೆ ಟ್ರೇಡರ್ಸ್ ಇದೆ ಯಾಕಪ್ಪ ಹೆಚ್ಚಿಗೆ ಲಾಭ ಬರ್ಬೇಕಂದ್ರೆ ಈ ಡೈರೆಕ್ಟ್ ನಮ್ಮ ಹಂದಿ ಪ್ರೊಡ್ಯೂಸರ್ಸು ಕರ್ನಾಟಕದಲ್ಲೇ ಆಗಲಿ ಅಥವಾ ಯಾವುದೇ ರಾಜ್ಯಗಳಲ್ಲ, ಇವರು ಪ್ರೊಡ್ಯೂಸರ್ಸು ಡೈರೆಕ್ಟ್ ನಾವು ಕನ್ಸ್ಯೂಮರ್ಸಿಗೆ ಮಾರ್ತಾ ಇಲ್ಲ. ನಾವು ಒಬ್ಬ ಮೀಡಿಯೇಟರ್ ಮುಖಾಂತರ ನಾವು ಮಾರ್ತಾ ಇದ್ದೀವಿ. ಆ ಮೀಡಿಯೇಟ್ರ್ ತನಗೆ ಬೇಕಾದ ಪ್ರದೇಶದಾಗ ಕೇರಳಕ್ಕೆ ಹೋಗ್ಬೋದು, ಗೋವಾಕ್ಕೆ ಹೋಗ್ಬೋದು, ನಾರ್ತ್ ಈಸ್ಟ್ಗೆ ಹೋಗ್ಬೋದು. ಅವ್ರು ಅದನ್ನು ತೊಗೊಂಡು ಹೋಗ್ತಾರೆ. ಅವ್ರು ಎಷ್ಟು ಲಾಭ ಗಳಿಸ್ತಾರೆ ಅನ್ನೋದು ನಮಗೆ ನಿಶ್ಚಿತವಿಲ್ಲ. ಆದ್ದರಿಂದ ಮೊಟ್ಟೆ ರೇಟ್ ಎಷ್ಟು ಇರ್ತೈತಲ್ಲ, ಮೊಟ್ಟೆ ರೇಟು ಒಂದು 6 ರೂಪಾಯಿ ಅಥವಾ 7 ರೂಪಾಯಿ ಬಂತು, ಆ ರೀತಿ ಮಾಂಸದ ರೇಟ್ ಬರ್ತೈತಿ, ಚಿಕನ್ ರೇಟ್ ಬರ್ತೈತಿ. ಹಂಗೆ ಪೋರ್ಕ್ ರೇಟನ್ನು ಎವ್ರಿ ಡೇ ಡಿಸ್ಪ್ಲೇ ಆಗಬೇಕು. ಎವ್ರಿ ಡೇ ಅದು ನಮ್ಮ ಗಮನಕ್ಕೆ ಬಂತಪ್ಪ ಅಂದ್ರೆ ಅದನ್ನು ನಾವು ಗಣನೆಗೆ ತೆಗೆದುಕೊಂಡು ನಮ್ಮ ಹಂದಿ ರೇಟನ್ನು ಫಿಕ್ಸ್ ಮಾಡಿದರೆ ನಾವು ಮೋಸಕ್ಕೆ ಒಳಗಾಗುವುದನ್ನು
ಕಡಿಮೆ ಮಾಡಿಕೊಂಡ್ರೆ ನಮಗೆ ಯಶಸ್ಸಿದ್ದಂಗೆ. ಯಾಕಂದ್ರೆ ನಮ್ಮನ್ನ ರೈತರನ್ನ ಮೋಸ ಮಾಡುವ ಜನ ಹೆಚ್ಚಾಯ್ತು. ಅಲ್ಲೇ ಅವರು 200 300 ರೂಪಾಯಿ ಕೆಜಿ ಮಾಡಿದ್ರು ನಮಗೆ ಇಲ್ಲಿ 100 ರೂಪಾಯಿ ಕೆಜಿ ಅಂತ ಹೇಳಿದ್ರೆ ನಮಗೆ ಬೇರೆ ದಾರಿ ಇಲ್ದ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಅಲ್ಲಿ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅಲ್ಲೇ ಮಾರುಕಟ್ಟೆ ಅವ್ರಿಗೆ ಕೂಡ ನಾವು ಒಡಂಬಡಿಕೆ ಮಾಡಿಕೊಂಡು ಸಾಕಾಣಿಕೆ ಮಾಡೋದು ಆಗುದಿಲ್ಲ. ಅದಕ್ಕೆ ಉತ್ಪಾದಕರು ಯಾವತ್ತೂ ನಮ್ಮ ಕಡಿಮೆ ಲಾಭದಲ್ಲೇ ಇರ್ತೀವಿ. ಈ ಮಧ್ಯವರ್ತಿಗಳೇನಿರ್ತಾರೆ ಹೆಚ್ಚಿನ ಲಾಭ ಬರ್ತಾರೆ. ಮಧ್ಯವರ್ತಿಗಳಿಂದ ಆದಷ್ಟು ನಾವು ಕಡಿಮೆ ಮಾರ್ಜಿನ್ ಅನ್ನ ಅವ್ರಿಗೆ ಕೊಟ್ಟು ಅಥವಾ ಅವರಿಂದ ಡೈರೆಕ್ಟ್ ಆಗಿ ಒಂದು FPO ಮುಖಾಂತರ ಅಥವಾ ಒಂದು ನಮ್ಮದೇ ಆರ್ಗನೈಸೇಷನ್ ಮಾಡಿ ಕಾಲಕ್ರಮೇಣ ನಾವು ಹಂದಿಗಳನ್ನು ಮಾರಾಟ ಮಾಡೋದು. ಮುಂದೆ ನನಗೆ ಇವಂಗ 300 ಇವಂಗ 500 ಬೇಕು, ಇವಂಗ 1000 ಮರಿಗಳು ಬೇಕು ಈ ತಿಂಗಳಂದ್ರೆ ಎಲ್ಲರೂ ಯೋಜನೆ ಮಾಡಿಕೊಂಡು ನೀ 50 ಕೊಡು, ನೀ 50 ಕೊಡು, ನೀವು 100 ಕೊಡು ಅಂತಂದು ಹೇಳಿ ಅವರ ಗಾತ್ರದ ಪ್ರಕಾರ ಅವ್ರಿಗೆ ಸರಬರಾಜು ಮಾಡಿ ನಾವು ಲಾಭ ಗಳಿಸ್ಬೋದು. ನಾವು ಮಧ್ಯವರ್ತಿಗಳಿಗೆ ಹೆಚ್ಚಿನ ಅವಕಾಶ ಕೊಟ್ವಿ ಅಂದ್ರೆ ನಾವು ಹಿಂಗ ಕುಂದಿರ್ತೀವಿ, ಮಧ್ಯವರ್ತಿಗಳು ಲಾಭ ತಗೊಳ್ಳೋದು ಪರಿಸ್ಥಿತಿ ಹೆಚ್ಚಾಕತಿ. ಆದ್ದರಿಂದ ಅವರಿಗೂ ಲಾಸ್ ಆಗಿರಬಾರ್ದು, ನಮಗೂ ಲಾಸ್ ಆಗಿರಬಾರ್ದು. ಹಂಗೆ ಒಳ್ಳೆ ಬೆಲೆ ಸಿಕ್ಕಿರ್ಬೇಕು. ಆ ರೀತಿ ಒಂದು ಒಡಂಬಡಿಕೆ ಮಾಡಿಕೊಂಡು ಅದು ಯಾವಾಗ ನಮಗೆ ಗೊತ್ತಾಕತ್ತಪ್ಪ ಅಂದ್ರೆ ನಮಗೆ ಅಪ್ ಟು ಡೇಟ್ ಇವತ್ತು ಪೋರ್ಕಿನ್ ರೇಟ್ ಏನೈತಿ ಅಂತ ನಮಗೆ ಗೊತ್ತಾತಪ್ಪ ಅಂದ್ರೆ, ದಿನಕ್ಕೆ ನಮಗೆ ಗೊತ್ತಾತಪ್ಪ ಅಂದ್ರೆ ಕನ್ಸ್ಯೂಮರ್ಸ್ ಕಡೆಯಿಂದ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೊಂಡ್ವಿ ಅಂದ್ರೆ, ಸರ್ಕಾರ ಅದಕ್ಕೆ ಮನಸ್ಸು ಮಾಡಿ ಇದನ್ನ ಮಾಡ್ತಪ್ಪ ಅಂತಂದ್ರೆ ಅದನ್ನ ಆ ರೇಟಿನ ಪ್ರಕಾರ ನಾವು ಒಂದು ರೇಟ್ ನಿಗದಿ ಮಾಡಿಕೊಂಡು ಈಗ 100 kg ಇತ್ತಪ್ಪ ಅಂತಂದ್ರೆ ಅದಕ್ಕೆ ಯಾವ ರೀತಿ ನಾವು ಬೆಲೆ ನಾವು ಕೊಡಬಹುದು. ಈಗ ಅಲ್ಲಿ 200 ರೂಪಾಯಿ ಕೆಜಿ ಪೋರ್ಕ್ ಮಾರಾಟ ಆಗ್ತಿದ್ದಂದ್ರೆ ನಾವು ಇಲ್ಲಿ ಯಾವ ರೇಟಿಗೆ ಮಾರ್ಬೋದು ಅಂತಂದು ನಾವು ಡಿಸೈಡ್ ಮಾಡಿ ಒಂದು ದರವನ್ನು ನಿಗದಿ ಮಾಡಿಕೊಂಡು ನಾವು ಮೀಡಿಯೇಟ್ರಿಗೆ ಅಥವಾ ಮಾರಾಟ ಮಾಡಿದ್ರೆ ನಮಗೆ ಹೆಚ್ಚಿನ ಲಾಭ ಸಿಗ್ತದೆ. ಅದಕ್ಕೆ ಆರ್ಗನೈಸ್ ಆಗಬೇಕು, ಎಲ್ಲರೂ ಕೂಡಬೇಕು, ಒಂದು ನಮ್ಮ ಪ್ರೊಡಕ್ಷನ್ ಲಿಮಿಟ್ ಹಾಕಬೇಕು, ನಮ್ಮಷ್ಟಕ್ಕೆ ನಾವೇ ಸೀಮಿತಗೊಳಿಸ್ಕೋಬೇಕು. ಅದನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ನಮಗೆ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಪಡೆದುಕೊಂಡು ಹೆಚ್ಚಿನ ಲಾಭ ಪಡ್ಕೋಬೋದು. ನಾವು ಇವಾಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇಷ್ಟೊತ್ತು ಸರ್ ಮಾರ್ಗದರ್ಶನದಲ್ಲಿ ತುಂಬ ಅಂದ್ರೆ ತುಂಬ ಮಾಹಿತಿಯನ್ನು ತಿಳ್ಕೊತ ಬಂದ್ವಿ. ಇದು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದೇನಪ್ಪ ಅಂತಂದ್ರೆ ಸರ್ ಇವಾಗ ಯಾರಾದರೂ ಈ ಉದ್ಯಮಕ್ಕೆ ಬರಬೇಕಾ, ಈ ಉದ್ಯೋಗವನ್ನು ಮಾಡ್ಬೇಕು ಅನ್ಕೊಂಡಿರ್ತಾರೆ. ಇವಾಗ ಈ ಉದ್ಯೋಗದಲ್ಲಿ ಈ ಉದ್ಯಮದಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಆ್ಯಸ್ ಎ ಎಕ್ಸ್ಪರ್ಟ್ ಆಗಿ ಅವರಿಗೆ ನೀವೇನು ಸಲಹೆಯನ್ನು ನೀಡೋಕ್ಕೆ ಇಷ್ಟಪಡ್ತೀರಿ? ಉದ್ಯೋಗ ಅಂದ ತಕ್ಷಣ ನನ್ನ ನಿರುದ್ಯೋಗದೀನಿ, ನಮ್ಮ ಅಪ್ಪನ ಕಡೆ ರೊಕ್ಕ ಐತಿ, ಅಥವಾ ಬ್ಯಾಂಕ್ನಾಗ ಸಾಲ ಸಿಗ್ತೈತಿ, ಅಥವಾ ಏನೋ ನಂದೊಂದು ಆಸ್ತಿ ಐತಿ ಅದನ್ನು ಮಾರಿ ಬೇರೆ ಉದ್ಯೋಗ ಮಾಡೋಣ ಅಂತಂದು ಅವಸರದಿಂದ ಯಾವುದನ್ನು ನೀವು ಕೈಗೆ ಎತ್ಕೋಬಾರ್ದು. ಒಬ್ಬ ಉದ್ಯೋಗ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಅವ್ನಿಗೆ ಪ್ಯಾಷನ್ ಇರಬೇಕು, ಅವನ ಬಗ್ಗೆ ಅದು ಆಸಕ್ತಿ ಇರಬೇಕು, ಇದನ್ನು ಮಾಡಬೇಕನ್ನೋದು ಹುಮ್ಮಸ್ಸಿರಬೇಕು. ಆಮೇಲೆ ಅದನ್ನು ಮಾಡೋಕೆ ಅವನಿಗೆ ಸಾಕಷ್ಟು ತರಬೇತಿ ಇರಬೇಕು, ತರಬೇತಿ ತಗೋಬೇಕು. ಆಮ್ಯಾಗ ಅವ್ನು ಕೂಡ ಅದ್ರ ಕೂಡ ಇಂಟ್ರೆಸ್ಟು ಇರಬೇಕು. ಆಮೇಲೆ ಅದನ್ನು ನಾವು ಮಾಡಿದ್ವಿ ಅಂದ್ರೆ ಅದಕ್ಕೆ ಅರ್ಥ ಇರ್ತದೆ. ನೀವು ಇಂಟ್ರೆಸ್ಟ್ ಇಲ್ಲ, ಬರೇ ವಾಣಿಜ್ಯೀಕರಣ ಮಾಡಿದ್ರೂ ಇಲ್ಲ, ಒಂದು ಸ್ವಲ್ಪ ಪ್ಯಾಷನೇಟ್ ಆಗಿದ್ವಪ್ಪ ಅಂತಂದ್ರೆ ನಾವು ಒಳ್ಳೆಯ ಒಂದು ತರಬೇತಿ ಪಡ್ಕೊಂಡು ಆ ಉದ್ಯೋಗದಲ್ಲಿ ಕೈ ಹಾಕಿದ್ವಿ ಅಂದ್ರೆ ಅದಕ್ಕೆ ಸಕ್ಸಸ್ ರೇಟ್ ಹೆಚ್ಚಿರ್ತೈತಿ. ಆಮ್ಯಾಗ ಅಭ್ಯಾಸ ಮಾಡ್ಬೇಕು, ಮಾರುಕಟ್ಟೆ ರೇಟ್ ಏನೈತಿ, ನಾವು ಮಾರುಕಟ್ಟೆನ ಯಾವ ರೀತಿ ಮಾಡಬೇಕು, ನಾವೇ ಹೋಗಿ ಮಾಡೋಕ್ಕಾಕೈತೋ ಅಥವಾ ನಮಗೆ ಒಳ್ಳೆಯ ನಂಬಿಕೆ ಟ್ರಾನ್ಸ್ಪರೆನ್ಸ್ ಇಷ್ಟು ರೇಟ್ ಐತಪ್ಪ, ಇವತ್ತು ನಿನಗಿಷ್ಟು ನನಗಿಷ್ಟು ಅಂತಂದು ಹೇಳಿ ನಿನ್ನಿಂದ ಖರೀದಿ ಮಾಡಿಕೊಂಡು ಹೋಗ್ತಕ್ಕಂಥ ಮಧ್ಯವರ್ತಿಗಳ ಮೇಲೆ ನಂಬಿಕೆ ಇಡುವಂಥ ಮಧ್ಯವರ್ತಿಗಳನ್ನು ನೀವು ಕಂಡುಕೊಂಡು ಅವ್ರು ಕೂಡ ಸ್ನೇಹ ಬೆಳೆಸ್ಕೊಂಡು ಅವ್ರಿಗೆ ನೀವು ಒಳ್ಳೆಯ ಮಾಂಸದ ಹಂದಿಗಳನ್ನು ಮಾರಾಟ ಮಾಡಿ ಅವ್ರಿಗೂ ಹೆಸರು ತಂದು ನಾವು ಒಳ್ಳೆಯ ಬೆಲೆ ತಗೊಂಡು ನಾವು ಮಾಡಿದರೆ ಇದ್ರಾಗ ಸಕ್ಸಸ್ ಆಗ್ತೀವಿ. ಆದ್ದರಿಂದ ತರಬೇತಿ, ಸತತ ಪ್ರಯತ್ನ, ಒಳ್ಳೆಯ ವಾತಾವರಣ, ಒಳ್ಳೆಯ ಅಭ್ಯಾಸ ಮತ್ತು ನಾವು ಮಾಡ್ತಕ್ಕಂಥ ಉದ್ಯೋಗದ ಸುತ್ತಲೂ ಗಮನವನ್ನು ಕೇಂದ್ರೀಕರಿಸೋದು ಭಾಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತೈತಿ. ಇದೇ ಒಬ್ಬ ಯಶಸ್ವಿ ಉದ್ಯಮಿದಾರ ಆಗಕ್ಕೆ ನನ್ನ ಒಂದು ಸಲಹೆ ಅನ್ಬೋದು. ಸುಮಾರು ಸಮಯದಿಂದ ಡಾಕ್ಟರ್ ಅನಿಲ್ ಕುಮಾರ್ ಶೀಲ್ವಂತ್ ಭಟ್ ಸರ್ ಅವ್ರಿಗೆ ಅಭೂತಪೂರ್ವವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ. ಅವರ ಅನುಭವ ಏನಿದೆ ಅಲ್ರಿ ಅತ್ಯುತ್ತಮವಾಗಿದೆ. ಪ್ರತಿಯೊಂದು ಮಾಹಿತಿಯನ್ನು ಇಂಚಿಂಚು ಅಂತಂದ್ರೆ ಸೂಕ್ಷ್ಮತೆಯನ್ನು ಪರಿಗಣನೆ ತೊಗೊಂಡು ಅವರು ವಿವರಣೆಯನ್ನು ನೀಡಿದ್ದಾರೆ. ಅದು ಒಂದು ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಇಷ್ಟೊತ್ತು ಅವರ ಸಮಯ ನೀಡಿದ್ದಾರೆ. ದೀರ್ಘ ಸಮಯಕ್ಕಾಗಿ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ ಸರ್. ನಮಸ್ತೆ. ನಮಸ್ಕಾರ. ಇಲ್ಲಿವರೆಗೂ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ವೀಕ್ಷಕರು ಇದನ್ನು ಸದುಪಯೋಗಪಡಿಸ್ಕೊಡ್ರಿ. ಯಾವುದೇ ಸಮಯದಲ್ಲಿ ಯಾವುದೇ ಪ್ರಾಬ್ಲಮ್ ಬಂದಂದರೂ ಸಹಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಅದಕ್ಕೆ ನಾವು ಸಲಹೆ ಸೂಚನೆಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾವು ನೀಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.